ನೆಲಮಂಗಲ ತಾಲೂಕಿನ ಹನುಮಂತಪುರದಲ್ಲಿ ಹೊತ್ತೂರಿದಂತಹ ಖಾಸಗಿ ಬಸ್ನ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೇನೆ. ಈಗ ಸದ್ಯ ನಾವಿರ್ತಕ್ಕಂಥದ್ದು ಏನು ಹನುಮಂತಪುರದ ಏನು ಸ್ಥಳದಲ್ಲಿ ನಾವು ನೋಡ್ಬೋದಾಗಿದೆ. ಇದು ಸಂಜನಾ ಟ್ರಾವೆಲ್ಸ್ಗೆ ಸೇರಿರ್ತಕ್ಕಂತಹ ಹೊಸ ಬಸ್ ಆಗಿತ್ತು. ಕಳೆದ 3 ತಿಂಗಳ ಹಿಂದೆ ಅಷ್ಟೇ ಈ ಒಂದು ಬಸ್ಸನ್ನು ಖರೀದಿ ಮಾಡಲಾಗಿತ್ತು. ಕಂಪ್ಲೀಟ್ಲಿ ಹೊಸ ಬಸ್ ಆಗಿದ್ದಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಏನು ಹೊಸ ಟೆಕ್ನಾಲಜಿ ಕೂಡ ಅಳವಡಿಕೆ ಮಾಡಲಾಗಿತ್ತು. ಆದರೆ ಈಗ ಸುಟ್ಟು ಏನು ಬೆಂಕಿಗೆ ಆಹುತಿಯಾಗಿರ್ತಕ್ಕಂಥ ಈ ಒಂದು ಬಸ್ ಸ್ಥಿತಿಯನ್ನು ನೋಡೋದಾದರೆ ಕಂಪ್ಲೀಟ್ಲಿ ಸ್ಕೆಲೆಟನ್ ಆಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಯಾವುದೇ ರೀತಿಯಂಥ ಒಳಭಾಗದಲ್ಲಿ ಕುಷನ್ ಇರ್ಬೋದು, ವುಡ್ ಇರ್ಬೋದು, ಮತ್ತು ಈ ಬಸ್ಸಿಗೆ ಹಾಕಿರ್ತಕ್ಕಂತಹ ಏನು ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಅಂದರೆ ಟಿ ವಿ ಮತ್ತು ಜೊತೆಗೆ ಇಂಟೀರಿಯರ್ ಡೆಕೋರೇಟಿವ್ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಇನ್ನು ಈ ಬಸ್ಸು ಒಂದು ರೀತಿಯಾಗಿ ಸ್ಕೆಲೆಟನ್ ಥರ ಆಗಿರ್ತಕ್ಕಂಥದ್ದು. ಒಂದು ಬದಿಯಲ್ಲಿ ಏನು ಈ ಒಂದು ಬಸ್ಸು ಹೊತ್ತಿ ಹೋಗಲಿಕ್ಕೆ ಕಾರಣ ಅಂತಂದರೆ ಈ ಒಂದು ಗೂಡ್ಸ್ ಸಾಗಾಟ ಮಾಡ್ತಕ್ಕಂಥ ವಸ್ತುಗಳೇನಿದೆ ಅಂದರೆ ಬಟ್ಟೆ ಇರ್ಬೋದು, ಎಲೆಕ್ಟ್ರಾನಿಕ್ ಐಟಮ್ಸ್ ಇರ್ಬೋದು, ಶೆಲ್ಗಳಿರ್ಬೋದು, ತಾಮ್ರದ ವಸ್ತುಗಳಿರ್ಬೋದು, ಮತ್ತು ಪ್ಲೇವುಡ್ಗಳನ್ನು ಕೂಡ ಈ ಒಂದು ಬಸ್ನಲ್ಲಿ ಸರಬರಾಜು ಮಾಡ್ತಾ ಇರ್ತಾರೆ ನೋಡ್ತಾ ಇದ್ದೀವಿ. ಇದು ಕಂಪ್ಲೀಟ್ಲಿ ಪ್ಲೇವುಡ್ಗಳಾಗಿರ್ತಕ್ಕಂಥದ್ದು. ಇನ್ನು ಗಂಧದ ಕಡ್ಡಿಯನ್ನು ಮಾಡಲಿಕ್ಕೆ ರಾ ಮೆಟೀರಿಯಲ್ ಅಂದರೆ ಕಡ್ಡಿಗಳೇನಿದ್ವು ಆ ಕಡ್ಡಿಗಳನ್ನ ಕೂಡ ಸಾಗಾಟ ಮಾಡ್ತಿದ್ರು. ಇನ್ನು ಗ್ಯಾಸ್ ಸ್ಟವ್ಗಳು ಕೂಡ ಈಗಾಗಲೇ ಸಾಗಾಟನ ಮಾಡ್ತಿರ್ತಕ್ಕಂಥ ನೋಡ್ಬೋದಾಗಿದೆ. ಇದು ಎಲ್ಲವೂ ಕೂಡ ಗ್ಯಾಸ್ ಸ್ಟವ್ ರಾ ಮೆಟೀರಿಯಲ್ಸ್ ಆಗಿರ್ತಕ್ಕಂಥದ್ದು. ಹೊಸ ಗ್ಯಾಸ್ ಸ್ಟವ್ನ ಏನು ಸರಕು ಸರಂಜಾಮು ಮಾಡಲಾಗ್ತಿತ್ತು. ಇನ್ನು ಎಡಭಾಗದಲ್ಲಿ ಪ್ಯಾಸೆಂಜರ್ಸ್ಗಳಿಗೆ ಅಂತ ಹೇಳ್ಬಿಟ್ಟು ಅವರ ಲಗೇಜ್ಗಳನ್ನ ಇಡುವಂಥ ನಿಟ್ಟಲ್ಲಿ ಮುಂದಾಗಿದ್ರು. ಅಲ್ಲಿ ಬಟ್ಟೆ ಬರೆಗಳಿರ್ಬೋದು ಇದೆಲ್ಲವೂ ಕೂಡ ಶಿಫ್ಟ್ ಮಾಡಲಾಗ್ತಿತ್ತು. ಇನ್ನು ಈ ಒಂದು ವಾಹನ ಹೊತ್ತಿ ಉರಲಿಕ್ಕೆ ಪ್ರಮುಖವಾಗಿ ಈ ಒಂದು ಗೂಡ್ಸ್ಗಳ ಕಾರಣ. ಯಾಕಂದರೆ ಇದರಲ್ಲಿ ಶೆಲ್ಗಳಿರ್ಬೋದು, ಜೊತೆಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆಲ್ಲವನ್ನು ಕೂಡ ಸಾಗಾಟ ಮಾಡಲಾಗ್ತಿತ್ತು ಅನ್ನೋ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಇನ್ನು ನಾವು ನೋಡ್ತಿದ್ದೀವಿ ಇದು ಕಂಪ್ಲೀಟಾಗಿ ಹೊಸ ಬಸ್. ಅಂದರೆ ಕೇವಲ 3 ತಿಂಗಳ ಹಿಂದೆ ಖರೀದಿ ಮಾಡಿರ್ತಕ್ಕಂಥ ಬಸ್ ಐಷಾರಾಮಿ ಬಸ್ ಆಗಿತ್ತು. ಈ ಒಂದು ಐಷಾರಾಮಿ ಬಸ್ ನಿಜವಾಗ್ಲೂ ಕೂಡ ಅಕ್ಷರಶಃ ಸ್ಕೆಲೆಟನ್ ಅಂತ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಕೇವಲ ಕಬ್ಬಿಣದ ವಸ್ತುಗಳನ್ನು ಬಿಟ್ಟರೆ ಯಾವುದೇ ರೀತಿಯಂತಹ ಒಳಭಾಗದಲ್ಲಿ ಏನೂ ಇಲ್ಲ, ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಬಸ್ಸಲ್ಲಿ ಸಂಚಾರ ಮಾಡಿದಂತಹ 40 ಜನ ಪ್ರಯಾಣಿಕರು ಸೇಫ್ ಆಗಿದ್ದಾರೆ, ಯಾವುದೇ ರೀತಿಯಾದಂಥ ತೊಂದರೆ ಆಗಿಲ್ಲ. ಆದರೆ ಅವರ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಚಿನ್ನಾಭರಣಗಳಿರ್ಬೋದು ಮತ್ತು ನಗದು ಇರ್ಬೋದು ಎಲ್ಲವೂ ಕೂಡ ಬ್ಯಾಗ್ನಲ್ಲಿ ಇಟ್ಟಿರ್ತಕ್ಕಂತಹ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ದೃಶ್ಯ ನೋಡಿದಾಗ ನಿಜವಾಗ್ಲೂ ಕೂಡ 40 ಜನರ ಪ್ರಾಣಾಪಾಯದಿಂದ ಪಾರಾಗಿರ್ತಕ್ಕಂಥ ಮೇಲ್ನೋಟಕ್ಕೆ ಕಂಡುಬರ್ತಿದೆ. ಮಂಜುನಾಥ್, TV9 ನೆಲಮಂಗಲ.